ಫ್ರೆಂಡು, ನಿನ್ನ ಹೃದಯ ಎಷ್ಟು ಮೃದುವಾಗಿದ್ರೂ ನಿನ್ನ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ಅಷ್ಟೇ ಅಮೂಲ್ಯವಾದದ್ದು. ಜನರಿಗೆ, ಪ್ರೀತಿಗೆ, ಸ್ನೇಹಕ್ಕೆ ನಿನ್ನ ಸೆಲ್ಫ್ ರೆಸ್ಪೆಕ್ಟ್ ಕಡಿಮೆ ಮಾಡಬೇಕು ಅಂತ ಅನಿಸಿದ್ರೆ ನೀನು ಆ ಕ್ಷಣದಲ್ಲಿ ಎಚ್ಚೆತ್ಕೋಬೇಕು. ನೀನು ನಿನ್ನನ್ನು ಕಡಿಮೆ ಮಾಡಿಕೊಂಡ್ರೆ ಈ ಲೋಕದ ಜನ ನಿನ್ನನ್ನು ಹೆಚ್ಚಾಗಿ ನೋಡುವುದಿಲ್ಲ. ಇವತ್ತಿನ ಕಾಲದಲ್ಲಿ ನಿನ್ನ ಮೌಲ್ಯವನ್ನು ನೀನೇ ಹೇಳ್ಕೋಬೇಕಾದ ಕಾಲ ಬಂದಿದೆ. ಯಾರಾದರೂ ನಿನಗೆ ಟೇಕ್ ಫಾರ್ ಗ್ರಾಂಟೆಡ್ ಮಾಡ್ತಾ ಇದ್ದರೆ ಅವರಿಗೆ ಇಲ್ಲ ಅಂತ ಹೇಳೋದು ತಪ್ಪಲ್ಲ. ಅದು ಸೆಲ್ಫ್ ರೆಸ್ಪೆಕ್ಟ್. ಫ್ರೆಂಡು, ಪ್ರೀತಿ ಅಂತಂದರೆ ಫೋನಲ್ಲಿ ಟೈಮ್ ಪಾಸು ಮಾತಾಡೋ ಮಾತಲ್ಲ. ನೀನು ನಿಜವಾಗಿಯೂ ಪ್ರೀತಿಸೋ ವ್ಯಕ್ತಿ ನಿನ್ನ ಸೆಲ್ಫ್ ರೆಸ್ಪೆಕ್ಟ್ಗೆ ನೋವು ಆಗುವ ಹಾಗೆ ನಡೆದುಕೊಳ್ಳೋದಿಲ್ಲ. ನಮ್ಮ ಮಧ್ಯ ಒಬ್ಬರನ್ನ ಪ್ರೀತಿಸೋಕ್ಕೂ ಒಬ್ಬರನ್ನ ಕಳೆದುಕೊಳ್ಳೋದಕ್ಕೂ ಮಧ್ಯ ಒಂದು ಲೈನ್ ಇದೆ. ಅದು ಯಾವ್ದು ಹೇಳಿ? ಅದು ಸ್ವಾಭಿಮಾನ. ಫ್ರೆಂಡು, ಒಮ್ಮೆ ನಿನ್ನ ಹೃದಯ ಮುರಿದೋಯ್ತು, ಬ್ರೇಕಪ್ ಆಯಿತು, ಅದು ನಿನ್ನ ಹರ್ಟ್ ಆಗುತ್ತೆ. ಆದರೆ ಸೆಲ್ಫ್ ರೆಸ್ಪೆಕ್ಟ್ ಮುರಿದ್ರೆ ಮಾನಸಿಕವಾಗಿ ನೀನು ಡೌನ್ ಆಗ್ತೀಯ. ಫ್ರೆಂಡು, ನಿನಗೆ ಡಿಸ್ರೆಸ್ಪೆಕ್ಟ್ ಮಾಡಿದವರು ನಿನ್ನ ಸೈಲೆನ್ಸ್, ನಿನ್ನ ಅಡ್ಜಸ್ಟ್ಮೆಂಟನ್ನು ವೀಕ್ನೆಸ್ ಅಂತ ನೋಡ್ತಾರೆ. ಕೇಳು ಫ್ರೆಂಡ್, ಇಲ್ಲಿ ಲೈನ್ ನಿನ್ನದು, ಇಲ್ಲಿ ರೂಲಿಂಗ್ ಕೂಡ ನಿನ್ನದೇ. ಯಾರ ಜೊತೆ ಇರಬೇಕು, ಯಾರಿಂದ ದೂರ ಇರಬೇಕು, ಯಾರನ್ನು ಟ್ರಸ್ಟ್ ಮಾಡಬೇಕು, ಯಾರ ಮಾತಿನ ಕುರಿತು ಇಗ್ನೋರ್ ಮಾಡಬೇಕು, ಈ ಡಿಸಿಷನ್ ಕೂಡ ನಿನ್ನದು. ಈ ಲೈಫ್ನ ಸಿಂಪ್ಲಿಸಿಟಿ ಒಂದೇ. ಸೆಲ್ಫ್ ರೆಸ್ಪೆಕ್ಟ್ ಹೆಚ್ಚಾದರೆ ಮನ ಸುಂದರ, ಕಡಿಮೆಯಾದರೆ ನೋವಿನ ಮನ. ಫ್ರೆಂಡು, ಇಂದಿನಿಂದ ಯಾರಿಗಾದರೂ ನಿನ್ನ ಮೌಲ್ಯ ಮಾತ್ರ ಕಡಿಮೆ ಮಾಡ್ಕೋಬೇಡಿ. ಯಾರಿಗಾದರೂ ಬೇಕಾದರೂ ಪ್ರೀತಿ, ಸ್ನೇಹ, ಸಂಬಂಧ ಯಾವುದಕ್ಕೂ ನಿನ್ನ ಸೆಲ್ಫ್ ರೆಸ್ಪೆಕ್ಟ್ ಬಿಟ್ಕೊಡ್ಬೇಡಿ.